ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು GS ಗಣೇಶ್, ಸಾಂಸ್ಕೃತಿಕ ಚಿಂತಕ, ಮೈಸೂರು. ಈಗ ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಪುಣ್ಯಕಾಲದ ಬಗ್ಗೆ 4 ಮಾತನಾಡಲು ಇಚ್ಛಿಸುತ್ತೇನೆ. ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ, ಮಕರ ಸಂಕ್ರಮಾಯಣ, ಉತ್ತರಾಯಣ ಪುಣ್ಯಕಾಲ, ಪೊಂಗಲ್, ಎಳ್ಳಿನ ಹಬ್ಬ ಈ ರೀತಿಯ ಹೆಸರಿನಿಂದ ಗುರುತಿಸುವ ಉತ್ಸವ ಮತ್ತೆ ಬಂದಿದೆ. ಅಸ್ಸಾಂ ಬಂಗಾಲದಲ್ಲಿ ಭೋಗಾಲಿ ಬಿಹು ಎಂದು, ಪಂಜಾಬ್ ಹರಿಯಾಣದಲ್ಲಿ ಲೋರ್ಹಿ ಎಂದು ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ನಾವು ಅಭ್ಯಂಗ ಸ್ನಾನ, ದೇವತಾರ್ಚನೆ, ದೇವಸ್ಥಾನಗಳ ದರ್ಶನ, ಗೋಮಾತೆಗೆ ಪೂಜೆ, ಪಿತೃಗಳಿಗೆ ತರ್ಪಣ ಹಾಗೂ ಬೆಲ್ಲ, ಕೊಬ್ಬರಿ, ಹುರಿಗಡಲೆ, ಕಡಲೆಕಾಯಿ ಬೀಜಗಳನ್ನು ಒಳಗೊಂಡ ಎಳ್ಳನ್ನು ಭಗವಂತನಿಗೆ ನೈವೇದ್ಯ ಮಾಡುತ್ತೇವೆ. ಈ ದಿನದಂದು ವಿಶೇಷವಾಗಿ ಸಿಹಿ ಹಾಗೂ ಖಾರ ಪೊಂಗಲ್ ಸಿದ್ಧಪಡಿಸಿ ದೇವರಿಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳುತ್ತೇವೆ. ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ನೂತನ ವಸ್ತ್ರ ಧರಿಸಿ ಮನೆ ಮನೆಗೆ ತೆರಳಿ ಎಳ್ಳು, ಕಬ್ಬು, ಬಾಳೆಹಣ್ಣು, ಎಳಚಿ ಹಣ್ಣು ಮುಂತಾದವನ್ನು ಹಂಚುವುದು ಎಂದಿನಿಂದ ಬಂದ ವಾಡಿಕೆ. ನಾಣ್ಣುಡಿಯಂತೆ ಎಳ್ಳು ತಿಂದು ಒಳ್ಳೆ ಮಾತನಾಡು ಈ ಹಬ್ಬದೊಂದಿಗೆ ಸೇರಿಕೊಂಡಿದೆ. ಈ ದಿನದಂದು ಪುಟ್ಟ ಮಕ್ಕಳಿಗೆ ಆರತಿ ಮಾಡುವ ಪರಿಪಾಠ ಇತ್ತು. ಅಂತೆಯೇ ಬೆಳಿಗ್ಗೆ ಗೋಪೂಜೆ ಮಾಡಿ ಸಂಜೆ ಗೋವುಗಳನ್ನು ಕಿಚಾಯಿಸುವ ಪದ್ಧತಿ ಕೂಡ ಇತ್ತು. ಈಗ ಕಡಿಮೆಯಾಗಿದೆ. ಉತ್ತರಾಯಣ ಪುಣ್ಯಕಾಲ ದೇವತೆಗಳಿಗೆ ಪ್ರಿಯವಾದದ್ದು. ಈ 6 ತಿಂಗಳು ಶುಭ ಕಾರ್ಯಗಳಿಗೆ ಪ್ರಶಸ್ತವಾದದ್ದು ಎಂದು ಕೂಡ ತಿಳಿದು ಬಂದಿದೆ. ಪ್ರಪಂಚದಲ್ಲಿ ಇದ್ದ ನಾಗರಿಕತೆಗಳನ್ನು ಕಂಡಾಗ ನಮ್ಮ ಭಾರತೀಯ ನಾಗರಿಕತೆಗೆ ಸಹಸ್ರಾರು ವರ್ಷಗಳ ಇತಿಹಾಸ, ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಅಂದಿನಿಂದ ಇಂದಿನವರೆಗೂ ಆ ಪರಂಪರೆಯನ್ನು ನಮ್ಮ ಹಿರಿಯರು ನಮ್ಮ ತನಕ ತಂದುಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬವೂ ಮನುಷ್ಯ, ಪ್ರಕೃತಿ ಹಾಗೂ ದೇವರೊಂದಿಗೆ ಬೆಸೆದುಕೊಂಡಿರುತ್ತದೆ. ಅಂದರೆ ಇಂದು ಹಬ್ಬ ಹರಿದಿನಗಳ ಬಗ್ಗೆ ಆಲಸ್ಯ, ಅವಿವೇಕದ ಮಾತು, ಅಭಿಮಾನ ಶೂನ್ಯತೆ ನಮ್ಮಲ್ಲಿ ತುಂಬಿದೆ. ಇದರೊಂದಿಗೆ ಆಧುನಿಕ ಸಲಕರಣೆಗಳ ಹಾಗೂ ವಿದೇಶಿ ವ್ಯಾಮೋಹದ ಹಾವಳಿ ನಮ್ಮ ಇಂದಿನ ಯುವಜನಾಂಗವನ್ನು ಈ ಸಂಪ್ರದಾಯಗಳಿಂದ ಮತ್ತಷ್ಟು ದೂರವಿಟ್ಟಿದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶೇಷತೆಯನ್ನು ನಮ್ಮ ಹಿರಿಯರು ನೀಡಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಮತ್ತೊಮ್ಮೆ ಆಚರಿಸಬೇಕಾಗಿದೆ. ಸನಾತನ ಭಾರತದಲ್ಲಿ ಆಚರಿಸುವ ಹಲವು ಪರ್ವಗಳಲ್ಲಿ ಮತ್ತೊಂದು ಮಹಾಪರ್ವ ಈ ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಪುಣ್ಯಕಾಲ ಅಥವಾ ಪೊಂಗಲ್. ಈ ಹಬ್ಬವನ್ನು ವಿಶೇಷವಾಗಿ ಕೆಲವು ಭಾಗಗಳಲ್ಲಿ 3 ದಿನಗಳಲ್ಲಿ ಆಚರಿಸುವ ಪದ್ಧತಿ ಇದೆ. ಸಂಕ್ರಮಣದ ಹಿಂದಿನ ದಿನವನ್ನು ಭೋಗಿ ಹಬ್ಬವೆಂದು, ಸಂಕ್ರಮಣದ ಮಾರನೆಯ ದಿನವನ್ನು ಕನು ಹಬ್ಬವೆಂದು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ದೇಶದ ವಿವಿಧೆಡೆ ವಿವಿಧ ಹೆಸರುಗಳಲ್ಲಿ ಹಾಗೂ ವಿವಿಧ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತಿದೆ. ಆದರೆ ಉದ್ದೇಶ ಹಾಗೂ ಗುರಿ ಎರಡೂ ಒಂದೇ. ಆಯನ ಎಂದರೆ ಪಯಣ. ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಪಯಣಿಸುವುದರಿಂದ ಇದನ್ನು ಉತ್ತರಾಯಣ ಎನ್ನಲಾಗಿದೆ. ಅಲ್ಲದೆ ಸೂರ್ಯನು ತನ್ನ ರಾಶಿಯನ್ನು ಬದಲಿಸುತ್ತಾ ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ಮಕರ ಸಂಕ್ರಮಣ ಎಂದು ಹೇಳಲಾಗಿದೆ. ಮೇಷದಿಂದ ಮೀನದವರೆಗೆ 12 ರಾಶಿಯ ಪ್ರವೇಶದ ದಿನವನ್ನು ಸಂಕ್ರಮಣದ ದಿನ ಎನ್ನಲಾಗಿದೆ. ಹೀಗೆ 12 ಸಂಕ್ರಮಣಗಳು ಬಂದರೂ ಈ ಮಕರ ಸಂಕ್ರಮಣಕ್ಕೆ ಪ್ರಾಮುಖ್ಯತೆ ಹೆಚ್ಚು. ಅಂತೆಯೇ 2 ಆಯನಗಳಾದ ಉತ್ತರಾಯಣ ಹಾಗೂ ದಕ್ಷಿಣಾಯನ ಇದ್ದರೂ ಉತ್ತರಾಯಣ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ. ಸಂಕ್ರಮಣವು ಸೌರಮಾನ ರೀತಿಯಲ್ಲಿ ಆಚರಿಸುವ ಪರ್ವ. ಈ ದಿನ ಆದಿತ್ಯನ ಆರಾಧನೆ ವಿಶೇಷ. ಆದಿತ್ಯ ಪ್ರತ್ಯಕ್ಷ ಕಾಣುವ ದೈವ. ಸೂರ್ಯನು ಶಕ್ತಿಯ ಪ್ರತೀಕ. ಸಕಲ ಜೀವರಾಶಿಗಳಲ್ಲಿ ಚೈತನ್ಯವನ್ನು ತುಂಬುವ ಕರ್ಮಯೋಗಿ. ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ಸನ್ಮಿತ್ರ ಸೂರ್ಯ. ಆದುದರಿಂದ ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಸೂರ್ಯಾರಾಧನೆಗೆ ಮಹತ್ವವನ್ನು ನೀಡಲಾಗಿದೆ. ಆಧ್ಯಾತ್ಮಿಕವಾಗಿ ಎಲ್ಲವನ್ನೂ ಕ್ರಮಿಸಿ ಉನ್ನತ ಸ್ಥಿತಿಗೆ ಹೋಗುವುದೇ ಸಂಕ್ರಾಂತಿ. ಮಂದಗತಿಯಿಂದ ತೀವ್ರಗತಿಗೆ, ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಚಲಿಸುವುದೇ ಸಂಕ್ರಮಣ. ಪಂಚಕೋಶಗಳಾದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಹಾಗೂ ಆನಂದಮಯ ಕೋಶಗಳನ್ನು ದಾಟುವುದನ್ನೇ ಸಂಕ್ರಾಮತಿ ಅಥವಾ ಸಂಕ್ರಮಣ ಎನ್ನಬಹುದು. ಅತ್ರಿ ಸಂಹಿತೆಯಲ್ಲಿ ತಿಳಿಸಿದಂತೆ ವೇದದ ಧ್ವನಿ, ಗೋವಿನ ಅಂಬಾಧ್ವನಿ, ಮಕ್ಕಳ ಧ್ವನಿ ಈ ಹಿಂದೆ ಮನೆಯಲ್ಲಿಯೇ ಕೇಳುತ್ತಿತ್ತು. ಈಗ ಆಧುನಿಕತೆ ಹಾಗೂ ನಗರವಾಸ ಹೆಚ್ಚಾಗಿದೆ. ಹಾಗಾಗಿ ಇಂದು ಈ ಎಲ್ಲವೂ ಕ್ಷೀಣಿಸುತ್ತಾ ಬರುತ್ತಿದೆ.
ಆದರೆ ಸಂಕ್ರಾಂತಿ ಹಬ್ಬದಂದು ಗೋಪೂಜೆ ಮಾಡುವುದು ಸಂಪ್ರದಾಯ. ಗೋಮಾತೆ ನಿತ್ಯ ಪೂಜ್ಯಳು. ಗೋಮಾತೆಯ 2 ಕೊಂಬುಗಳಲ್ಲಿ 2 ಆಯನಗಳ ಅಧಿದೇವತೆಗಳು ಅಲಂಕರಿಸಿದ್ದಾರೆ. ಆದುದರಿಂದ ಕಾಮಧೇನು ನಮಗೆ ಶ್ರೇಷ್ಠ ಹಾಗೂ ವಿಶೇಷ ಪ್ರಾಣಿ. ಗೋವು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಗೋವಿನ ಶರೀರದಲ್ಲಿ 33 ಕೋಟಿ ದೇವತೆಗಳು ವಾಸಿಸುತ್ತಾರೆ. ಗೋಮಯದಲ್ಲಿ ಲಕ್ಷ್ಮಿಯು ವಾಸವಾಗಿದ್ದಾಳೆ. ನಾವು ಆಚರಿಸುವ ಪೂಜೆ ಮುಂತಾದ ಸಂದರ್ಭದಲ್ಲಿ ಪಂಚಗವ್ಯ ಅಂದರೆ ಹಸುವಿನ ಉತ್ಪನ್ನಗಳಾದ ಹಾಲು, ಮೊಸರು, ತುಪ್ಪ, ಗಂಜಲ, ಸಗಣಿ ಇವು ಪೂಜೆಗೆ ಹಾಗೂ ಸೇವನೆಗೆ ಅನೂಚಾನವಾಗಿ ನಡೆದುಕೊಂಡು ಬಂದಿರುವ ಪದ್ಧತಿ. ಆದ್ದರಿಂದ ನಿತ್ಯ ಗೋದರ್ಶನ, ಗೋಪೂಜೆ ಶುಭದಾಯಕವು. ಈ ಸಂಕ್ರಾಂತಿಯಂದು ಎಳ್ಳಿನ ಎಣ್ಣೆಯಿಂದ ಸ್ನಾನ, ಎಳ್ಳಿನ ನೀರಿನ ಸ್ನಾನ, ಎಳ್ಳಿನ ಹೋಮ, ಎಳ್ಳಿನ ದಾನ, ಎಳ್ಳಿನ ನೀರು ಕುಡಿಯುವುದರಿಂದ ನಮ್ಮ ಸಕಲ ಪಾಪಗಳು ನಾಶವಾಗುತ್ತದೆ. ಅಲ್ಲದೆ ಈ ಸಂಕ್ರಮಣ ದಿನದಂದು ನಮ್ಮ ಪೂರ್ವಿಕರಿಗೆ ಎಳ್ಳಿನ ತರ್ಪಣವನ್ನು ಕೂಡ ನೀಡಬಹುದು. ಎಳ್ಳಿನಲ್ಲಿ ಎಣ್ಣೆಯ ಅಂಶವಿರುವುದರಿಂದ ಈ ಕಾಲಕ್ಕೆ ಅದು ಔಷಧದ ರೂಪದಲ್ಲಿ ನಮಗೆ ಸಹಕಾರಿ. ಹೀಗೆ ಎಳ್ಳು ವಿಶೇಷ ಮಹತ್ವವನ್ನು ಪಡೆದಿದೆ. ಪ್ರಕೃತಿಯಲ್ಲಿ ಕಾಣುವ ಪಂಚಭೂತಗಳಲ್ಲಿ ಒಂದಾದ ಭೂಮಿಯೊಂದಿಗೆ ಈ ಹಬ್ಬ ಬೆರೆತುಕೊಂಡಿದೆ. ಇಂದು ಸುಗ್ಗಿ ಹಬ್ಬವನ್ನಾಗಿ ನಮ್ಮ ರೈತಾಪಿ ಬಂಧುಗಳು ಆಚರಿಸುತ್ತಾರೆ. ತಾವು ಬೆಳೆದ ದವಸ ಧಾನ್ಯಗಳ ರಾಶಿ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ ಸಂತಸದಿಂದ ಇರುವ ದಿನ ಈ ಸಂಕ್ರಾಂತಿ. ನಾವು ಈ ಭೂಮಿಯಿಂದ ಬೆಳೆಯನ್ನು ಪಡೆಯುತ್ತೇವೆ, ಈ ಭೂಮಿಯ ಮೇಲೆ ವಾಸ ಮಾಡುತ್ತೇವೆ. ಹಾಗಾಗಿ ಈ ಭೂಮಿ ತಾಯಿಯ ಋಣವನ್ನು ತೀರಿಸುವ ದಿನವೇ ಈ ಸಂಕ್ರಾಂತಿ. ಸಂಕ್ರಾಂತಿಯಂದು ಶ್ರದ್ಧಾ, ಭಕ್ತಿ, ವಿವೇಕದಿಂದ ಮಾಡುವ ಸ್ನಾನ, ಧ್ಯಾನ, ದಾನ, ಹೋಮ, ಪೂಜೆ, ತರ್ಪಣ, ಶ್ರಾದ್ದ ಮುಂತಾದವುಗಳಿಗೆ ಹೆಚ್ಚು ಫಲಗಳು ಲಭಿಸುವುದೆಂದು ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಈ ದಿನದಂದು ಬೆಳಿಗ್ಗೆಯ ಪೂಜೆಯು ಶ್ರೇಷ್ಠವು. ಅಂದು ಸಂಜೆ ಜ್ಯೋತಿಷಿಗಳಿಂದ ಸಂಕ್ರಾಂತಿ ಮೂರ್ತಿಯ ಸ್ವರೂಪ ಮತ್ತು ಆ ವರ್ಷದ ಸಂಕ್ರಾಂತಿ ಫಲವನ್ನು ಓದಿಸಿ ತಿಳಿಯುವ ವಾಡಿಕೆ ಮಂದಿರಗಳಲ್ಲಿ ಈಗಲೂ ಇದೆ. ದಂತಕಥೆಯ ಪ್ರಕಾರ ಸಂಕ್ರಾಂತಿ ಎಂಬ ದೇವತೆಯು ಶಂಕರಸೂರ್ ಎಂಬ ರಾಕ್ಷಸನನ್ನು ಕೊಂದಳು. ಆದುದರಿಂದ ಈ ದಿನವನ್ನು ಆ ದೇವತೆಗೆ ನಮ್ಮ ಹಿರಿಯರು ಅರ್ಪಿಸಿದ್ದಾರೆ. ಈ ದಿನದಂದು ದೇವರುಗಳು ಭೂಮಿಗೆ ಬಂದು ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ ಎಂದು ಕೂಡ ನಂಬಲಾಗಿದೆ. ಆದುದರಿಂದ ಗಂಗಾ ನದಿ ಹರಿಯುವ ಪ್ರದೇಶಗಳಲ್ಲಿ ಈ ದಿನದಂದು ಸ್ನಾನ, ಪೂಜೆ, ತರ್ಪಣ, ದಾನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅನೂಚಾನವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಧಾರಯಿಷ್ಯಾಮ್ಯಹಂ ಪ್ರಾಣಾತ್ ಪ್ರತಿತೋಪಿ ಮಹೀತಲೆ ಉತ್ತರಾಯಣ ಮನ್ವಿಚ್ಚನ್ ಸುಗತಿ ಪ್ರತಿಕಾಂಕ್ಷೆಯ. ಅಂದರೆ ಭೂಮಿಯಲ್ಲಿ ಬಿದ್ದು ಬಿಟ್ಟಿದ್ದರೂ ಕೂಡ ನಾನು ಸದ್ಗತಿಯನ್ನು ಬಯಸುವವನಾಗಿ ಉತ್ತರಾಯಣವನ್ನು ನಿರೀಕ್ಷಿಸುತ್ತೇನೆ, ಅಲ್ಲಿಯವರೆಗೂ ಪ್ರಾಣವನ್ನು ಧರಿಸಿಕೊಂಡಿರುತ್ತೇನೆ ಎಂದು ಮಹಾಭಾರತ ಕಾಲದಲ್ಲಿ ಭೀಷ್ಮ ಪಿತಾಮಹರು ಈ ಸುಸಮಯಕ್ಕಾಗಿ ಕಾದಿದ್ದರು. ಭೀಷ್ಮ ಪಿತಾಮಹರು ಇಚ್ಛಾಮರಣಿಗಳಾಗಿದ್ದರು. ಅಂದರೆ ದಕ್ಷಿಣಾಯನದಲ್ಲಿ ದೇಹವನ್ನು ಬಿಟ್ಟವರು ಪುನರಪಿ ಜನಿಸುವರೆಂದು ಪ್ರತೀತಿ. ಭಗೀರಥನು ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತಂದ ದಿನ ಇದು ಎಂದು ಕೂಡ ಎನ್ನಲಾಗಿದೆ. ಈ ಕಾರಣಕ್ಕೆ ಈ ದಿನದಂದು ಗಂಗೆಯಲ್ಲಿ ಸ್ನಾನ ಮಾಡುವ ಆಚರಣೆ ಬಂದಿರಬಹುದು. ಇದೇ ದಿನ ಸೂರ್ಯದೇವನು ತನ್ನ ಮಗನಾದ ಶನಿದೇವನ ಮನೆಗೆ ಭೇಟಿ ಕೊಟ್ಟನು ಎಂದು ತಿಳಿದುಬಂದಿದೆ. ಅಂದರೆ ಕುಟುಂಬ ಜೀವನದ ಐಕ್ಯತೆಯ ಸಂದೇಶವೂ ಕೂಡ ಇದು. ಈ ಉತ್ತರಾಯಣವನ್ನು ದೇವತೆಗಳ ಆಯಣ ಎಂದು ಕೂಡ ಕರೆಯಲಾಗಿದೆ. ಈ ದಿನದಂದು ನಾವು ಮಾಡುವ ಪೂಜೆ, ದಾನ, ಶುಭ ಕಾರ್ಯಗಳು ನಮ್ಮನ್ನು ಕಾಯಲಿದೆ. ಬಂಧುಗಳೇ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.